ಚರ್ಚೆಗೆ ಬರ್ತಿರುವಂತಹ ವಿಷಯ ಯಾಕೆ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತ ಆಗ್ತಾ ಇದೆ? 2 ವರ್ಷ ಆಗಿದೆ, 3 ಚುನಾವಣೆ ಗೆದ್ದಿದ್ರಿ. ಚುನಾವಣೆ ಆಗಿದೆ, ಉತ್ಸಾಹದಲ್ಲಿರ್ತಾರೆ. ಮತ್ತೆ ಬಹಳ ಜನಕ್ಕೆ ಒಂದು ಜವಾಬ್ದಾರಿ, ಒಂದು ಸ್ಥಾನನ ಅಲಂಕರಿಸಬೇಕನ್ನುವಂಥ ಆಸಕ್ತಿ ಇರುವಂಥವ್ರು ಅವರವರ ವೈಯಕ್ತಿಕ ಅಭಿಪ್ರಾಯ ಹೇಳ್ಕೊಳ್ಳೋದೇನು ತಪ್ಪಲ್ಲ. ಸಚಿವ ಸಂಪುಟದಲ್ಲಿ 2 ವರ್ಷ ಆಗಲಿ ಅಂತ ಏನು ಒಂದು ಸರ್ಕಾರದ್ದು ಅಥವಾ CM ಆಗಿರ್ಬೋದು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರದ್ದು ನಿಲುವೇನಿದೆ ಸರಿ ಅಂತಾನೆ ಹೇಳ್ತೀನಿ. ಮುಖ್ಯಮಂತ್ರಿಗಳ ನಿರ್ಧಾರ, ಉಪಮುಖ್ಯಮಂತ್ರಿಗಳ ನಿರ್ಧಾರ ಸರಿ ಅಂತ ಹೇಳ್ತೀನಿ. ಚುನಾವಣೆನ ಗೆಲ್ಸಿರುವಂಥ ಉತ್ಸಾಹದಲ್ಲಿರುವಂಥವರಿಗೆ ಪ್ರೋತ್ಸಾಹ ಬೇಕು, ಮತ್ತೆ ಒಂದು ಜವಾಬ್ದಾರಿ ಬೇಕು. ರಾಜ್ಯದಲ್ಲಿ ಇದೀಗ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಹಿರಿಯ ಸಚಿವರಾಗಿರುವಂಥ ಮುನಿಯಪ್ಪ ಅವರ ಪುತ್ರಿ ನಮ್ಮ ಜೊತೆ ರೂಪಾ ಮೇಡಮ್ ಇದ್ದಾರೆ. ಮೇಡಮ್, ಒಂದು ವೇಳೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ಆಗ್ತಾ ಇದೆ, ಇನ್ನೂ 2 ವರ್ಷ ಆಗಿಲ್ಲ, ಹೇಳಕ್ಕೆ ಇಷ್ಟಪಡ್ತೀವಿ? ಸರ್ಕಾರದ ಏನು ನಿಲುವಿದೆ ಅದಕ್ಕೆ ನಾವು 2 ವರ್ಷ ಆಗಿಲ್ಲ ಅಲ್ವಾ, ಅದು ಸತ್ಯನೂ ಇದೆ ಅಲ್ವಾ. 2 ವರ್ಷದವರೆಗೂ ಚರ್ಚೆ ಬೇಡ ಅಂತ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ 2 ವರ್ಷ ಆಗಲಿ ಅಂತ ಏನು ಒಂದು ಸರ್ಕಾರದ್ದು ಅಥವಾ CM ಆಗಿರ್ಬೋದು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರದ್ದು ನಿಲುವೇನಿದೆ ಸರಿ ಅಂತಾನೆ ಹೇಳ್ತೀನಿ. ಇವತ್ತು ದಿಢೀರಾಗಿ ಈ ಚರ್ಚೆಗೆ ಬರ್ತಿರುವಂಥ ವಿಷಯ ಯಾಕೆ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತ ಆಗ್ತಾ ಇದೆ? 2 ವರ್ಷ ಆಗಿದೆ, 3 ಚುನಾವಣೆ ಗೆದ್ದಿದ್ರಿ. ಚುನಾವಣೆ ಆಗಿದೆ, ಉತ್ಸಾಹದಲ್ಲಿರ್ತಾರೆ. ಮತ್ತು ಬಹಳ ಜನಕ್ಕೆ ಒಂದು ಜವಾಬ್ದಾರಿ, ಒಂದು ಸ್ಥಾನನ ಅಲಂಕರಿಸಬೇಕನ್ನುವಂಥ ಆಸಕ್ತಿ ಇರುವಂಥವ್ರು ಅವರವರ ವೈಯಕ್ತಿಕ ಅಭಿಪ್ರಾಯ ಹೇಳ್ಕೊಳ್ಳೋದೇನು ತಪ್ಪಲ್ಲ. ಆದರೆ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರುವಂಥದ್ದು ಯಾವ ಸಂದರ್ಭದಲ್ಲಿ ಯಾವ ನಿಲುವು ತಗೋಬೇಕು, ಹೇಗೆ ತಗೋಬೇಕು, ಯಾಕೆ ತಗೋಬೇಕು ಅನ್ನುವಂಥ ವಿಚಾರದಲ್ಲಿ ಅವರ ನಿರ್ಧಾರ ಸರಿ ಅಂತ ಹೇಳ್ತೀನಿ. ಮುಖ್ಯಮಂತ್ರಿಗಳ ನಿರ್ಧಾರ, ಉಪಮುಖ್ಯಮಂತ್ರಿಗಳ ನಿರ್ಧಾರ ಸರಿ ಅಂತ ಹೇಳ್ತೀನಿ. ಚುನಾವಣೆನ ಗೆಲ್ಸಿರುವಂಥ ಉತ್ಸಾಹದಲ್ಲಿರುವಂಥವರಿಗೆ ಪ್ರೋತ್ಸಾಹ ಬೇಕು, ಮತ್ತು ಒಂದು ಜವಾಬ್ದಾರಿ ಬೇಕು, ಸಂಪುಟದಲ್ಲಿ ಗುರುತಿಸ್ಕೋಬೇಕು, ಕೆಲಸ ಮಾಡಲಿಕ್ಕೆ ಅವಕಾಶ ಬೇಕು ಅನ್ನೋವಂಥದ್ದು ನಿಲುವು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಆ ಉತ್ಸಾಹದಲ್ಲಿ ಭಾಳ ಆಸಕ್ತಿಯಿಂದ ಕೆಲಸ ಮಾಡೋರು ಇದ್ದಾರೆ. ಅಂತ ಎಲ್ಲ ನಿಲುವು ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ. ಸಂದರ್ಭನ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಸರ್ಕಾರ ಸರಿಯಾದ ಸಮಯದಲ್ಲಿ ಸೂಕ್ತವಾಗಿರೋ ನಿರ್ಧಾರ ತಗೊಳುತ್ತೆ ಅನ್ನೋವಂಥ ವಿಶ್ವಾಸ, ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಇವಾಗ ತಂದೆಯವರು ಕೂಡ ಸಚಿವರಾಗಿದ್ದಾರೆ. ಒಂದು ವೇಳೆ ಅವ್ರನ್ನ ಕೈ ಬಿಟ್ಟರೆ ನೀವು ಆ ಸ್ಥಾನವನ್ನು ತುಂಬ ಇದಕ್ಕೆ ಸ್ಥಾನಮಾನ ಅನ್ನೋವಂಥದ್ದು ಅರ್ಹತೆಯಿಂದ ಬರಬೇಕು. ನನಗೆ ಅರ್ಹತೆ ಇದೆ ಅಂತ ನನ್ನ ಪಕ್ಷ ಅಥವಾ ಸರ್ಕಾರ ಗುರುತಿಸಿದಂಥ ದಿನಗಳಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅರ್ಹತೆ ಇದ್ದರೆ ನಾನು ಅದನ್ನು ಸ್ವಾಗತಿಸ್ತೀನಿ. ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಕೇಳ್ತೀನಿ, ಮಹಿಳಾ ಒಂದು ಕೋಟ ಇರುತ್ತೆ. ಮತ್ತೇನು ಹೇಳ್ತಾ ಇದ್ದೀನಿ, ಒಂದು ಮಹಿಳಾ ಶಾಸಕರಾಗಿ ನನಗೆ ಅರ್ಹತೆ ಇದ್ದರೆ ಮಾತ್ರ ನನಗೆ ಅರ್ಹತೆ ಇದ್ದರೆ ನನ್ನ ಸರ್ಕಾರ ನನ್ನನ್ನು ಗುರುತಿಸುತ್ತೆ. ನನಗೆ ಅವಕಾಶ ಕೊಡಬೇಕು ಅಂತ ನನ್ನ ಸರ್ಕಾರ ಅಂದ್ಕೊಂಡ್ರೆ ನನ್ನನ್ನು ಗುರುತಿಸುತ್ತೆ. ಅಷ್ಟನ್ನು ಬಿಟ್ಟು ನಾನು ಬೇರೆ ಯಾವುದೇ ರೀತಿ ಚರ್ಚೆಯನ್ನು ಮಾಡಲಿಕ್ಕೆ ಇಷ್ಟಪಡಲ್ಲ. ಹೊಸಬರ ಹೆಸರುಗಳು ಕೂಡ ಕೇಳಿ ಬರ್ತದೆ, ಅದರಲ್ಲಿ ನೀವು ಇರ್ತೀರ ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇದೆ. ಸೊ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಗ್ತಾ ಹೋದಂತೆ ನಿಲುವುಗಳು ಆಕಾಂಕ್ಷಿಗಳು ಇರಬಾರ್ದು ಅಂತ ಎಲ್ಲೂ ಇಲ್ಲ. ಯಾವಾಗಲೂ ಹೊಸ ಉತ್ಸಾಹದಲ್ಲಿ, ಪ್ರೋತ್ಸಾಹದಲ್ಲಿ ಇರಬೇಕು. ಆಕಾಂಕ್ಷೆ ಆಗೋದು ತಪ್ಪಲ್ಲ, ಆದರೆ ಸರ್ಕಾರ ಗುರುತಿಸೋದು, ಅವಕಾಶ ಕೊಡೋದು ಭಾಳ ಮುಖ್ಯ ಆಗುತ್ತೆ. ಆ ರೀತಿ ಸರ್ಕಾರ ಗುರುತಿಸೋ ಅಂಥ ವಿಚಾರದಲ್ಲಿ ನಾನು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡುವಂಥವಳು. ಸರ್ಕಾರ ನನ್ನನ್ನು ಎಲ್ಲಿ ಗುರುತಿಸ್ಬೇಕು, ಯಾವಾಗ ಅವಕಾಶ ಮಾಡಬೇಕು, ಸ್ಥಾನಮಾನ ಕೊಡಬೇಕು ಅಂತ ಅವರಿಗೆ ಗೊತ್ತಿರುತ್ತೆ. ನಮ್ಮನ್ನು ಪೋಷಣೆ ಮಾಡೋರು, ರಕ್ಷಣೆ ಮಾಡೋರು, ಅವಕಾಶಗಳು ಕೊಡೋರು ಅವ್ರಿಗೆ ಗೊತ್ತಿರಲ್ವ ಯಾವ ಸ್ಥಾನಮಾನ ಕೊಡಬೇಕು ಅಂತ. ಅದರಿಂದ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮುಂದೆ ಕೆಲಸ ಮಾಡೋಣ. ಇದಿಷ್ಟು ಶಾಸಕಿ ರೂಪಾ ಅವರ ಮಾತು. ಯಾಕಂದರೆ ಅರ್ಹತೆ ಇದ್ದವರಿಗೆ ಒಂದು ಸಚಿವ ಸ್ಥಾನಮಾನ ಸಿಗುತ್ತೆ. ನಾವು ಕೂಡ CM ಅವರು, DCM ಅವರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ಬದ್ಧರಾಗಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.